ಇವತ್ತ ಬೀಳಿಗೊಳಗ ನಮ್ ಧೈರ್ಯ ಬ್ರೋ ಮದಿಗೆ ಹೋದಾಗ ಯಾರೆಲ್ಲ ಯೂಟ್ಯೂಬರ್ಸ್ ಬಂದಿದ್ರಂದ್ರ ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತ ಧೈರ್ಯ ಬ್ರೋ ಸೋಲೋ ಇಂದ ಡ್ಯೂ ಆಗ ಕುಂತಾರ, ಅಂದ್ರ ಮದ್ವೆ ಆಗ ಕುಂತಾರ. ಇವತ್ತ ಅವ್ರ ಲೈಫ್ ಒಳಗ ಒಂಥರ ಹೊಸ ಹೆಜ್ಜೆ ಇಟ್ಟಂಗ. ಮೊದ್ಲಿಗೆ ಹೇಳ್ಬೇಕಂದ್ರ ಇವ್ರು ನನಗ ಬರೀ ಒಂದ್ ಗೇಮ್ ಇಂದ ಪರಿಚಯ ಆದವ್ರು. ಇವ್ರಷ್ಟಲ್ಲ ಇವತ್ ನಾ ಯಾರನ್ನ ಮೀಟ್ ಆಗ ಹೊಂಟಿನಿ ಎಲ್ರು ಬರೀ ಒಂದ್ ಗೇಮ್ ಇಂದ ಪರಿಚಯ ಆದವ್ರು. ಹಂಗ ನನ್ ಲೈಫ್ ಒಳಗ ಇವ್ರು ಬೆಸ್ಟ್ ಫ್ರೆಂಡ್ಸ್ ಮತ್ತ ಬ್ರದರ್ಸ್ ಅಂದ್ರೂ ತಪ್ಪಾಗಂಗಿಲ್ಲ. ಯಾಕಂದ್ರ ನಮ್ ಎಲ್ರು ಬಾಂಡಿಂಗ್ ಹಂಗೈತ್ರಿ. ನಾವು ಬೆಳಿಗ್ಗೆ ಬಂದ್ಮೇಲೆ ಹುಡುಗರೆಲ್ಲ ಫಸ್ಟ್ ಕ್ಲಾಸ್ ರೆಡಿ ಆಗಿ ಇವಾಗ ಗಿಫ್ಟ್ ತಗೊಂಡ್ ಹೊಂಟಿವ್ ನೋಡ್ರಿ. ಇಲ್ಲಿ ಬಂದು ನಮಗ್ ಚಾಯ್ಸ್ ಆದಂತ ಬ್ರೆಸ್ಲೈಟ್ ಮತ್ತ ಸರ ತಗೊಂಡ ನಾವು ನೆಕ್ಸ್ಟ್ ಬಂದಿದ್ದ ಮಂಗಲ್ ಮಂಟಪದ ಕಡೆ. ಒಬ್ಬನ್ ಮನುಷ್ಯನ್ ಲೈಫ್ ಒಳಗ ಮದುವೆ ಅನ್ನೋದು ಒಂಥರ ಲೆವೆಲ್ 2 ಇದ್ದಂಗ. ಯಾಕಂದ್ರ ಒಬ್ರಿದ್ದರು ಇಬ್ರು ಅಕ್ಕರ ಮತ್ತ ಅವ್ರನ್ನು ಚೆನ್ನಾಗಿ ನೋಡ್ಕೊಳೋದಲ್ದ ಲೈಫ್ ಒಳಗ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವ. ಇವಾಗ ನಾವು ಸ್ಟೇಜ್ ಮೇಲೆ ಮಾತಾಡ್ಸಕ್ ಹೋಗ್ಬೇಕಂದ್ರ ನಮ್ ಗ್ಯಾಂಗ ಒಂದ್ 25 ಮಂದಿ ಇದ್ದಿದ್ದಕ್ಕ ಅಲ್ಲಿ ಸ್ವಲ್ಪ ಜನ ಎಲ್ರು ವಿಶ್ ಮಾಡೋತನ ವೇಟ್ ಮಾಡಿ ಕೊನೆಗೆ ನಾವು ಹೋಗಿ ಅವರಿಗೆ ಕಂಗ್ರಾಚುಲೇಷನ್ ಹೇಳಿ ನೆಕ್ಸ್ಟ್ ನಾವು ಹೊಂಟಿದ್ದ ಊಟಕ್ಕ. ಇವಾಗ ಎಲ್ರು ಸೇರಿ ಭರ್ಜರಿ ಮದ್ವೆ ಊಟ ಮಾಡಿ ಈ ಕಡೆ ಬಂದ್ ಸೈಡಿಗೆ ಕುಂತಾಗ ಒಬ್ಬರ ರಿಚ್ ಪರ್ಸನ್ ಕಣ್ಣಿಗೆ ಬಿದ್ರ. ದುಡ್ಡಿಗೆ ದುನಿಯಾ ಅಂದರು ದುಡ್ಡು ಮಾಡಿದ ದೊಡ್ಡ ತಣಿಗಳು. ಇವಾಗ ಇದೇ ಮದುವೆಗೆ SMR ಬ್ರೋಗ ಇನ್ವೈಟ್ ಮಾಡಿದ್ರು. ಅವರು ಈ ಸೈಡ್ ಬಾಗಲಕೋಟೆ ಬರೋದು ಫಸ್ಟ್ ಟೈಮ್. ಅದಕ್ಕೆ ನಿನ್ನೆ ನೈಟ್ ಹೋಗಿ ಅವರಿಗೆ ಮತ್ತೆ ನಮ್ ಎಕ್ಸ್ಟಿಮೇಟ್ ಚಿಲ್ಪಿಲ್ ಬ್ರೋಗ್ ಮಾತಾಡ್ಸಿದ್ವಿ. ಅವರು ಈ ಸೈಡ್ ಫಸ್ಟ್ ಟೈಮ್ ಬಂದಿರೋದ್ರಿಂದ ಬಿಸಿಲು ಜಾಸ್ತಿ ಐತ್ ಅಂತ ಹೇಳಿದ್ರು. ಹಂಗ ಈ ಸೈಡ್ ಜನರ ಪ್ರೀತಿ ಬಗ್ಗೆನೂ ಒಂದೆರಡು ಮಾತಾಡಿ ಇವಾಗ SMR ಬ್ರೋ ಸ್ಟೇಜ್ ಮೇಲೆ ಹೋಗಿ ಧೈರ್ಯ ಬ್ರೋಗ್ ವಿಶ್ ಮಾಡಿ ಅವ್ರು ಹೋದ್ಮೇಲೆ ನಮ್ ಗ್ಯಾಂಗ್ ಜೊತೆ ನಾವು ಹೊಂಟಿದ್ದ ಸೀತಾಪನ್ ಗುಡಿಗೆ. ಇಲ್ಲಿ ಬಂದ ಎಲ್ರು ಗುಡಿಗೆ ಹೋಗಿದ್ವಿ. ಅದು ಪಾರ್ಟ್ 2 ಒಳಗ್ ಬರುತ್ತಾ. ಅಲ್ಲಿ ತನಕ ಬಾಯ್.